2 minutes. Saurabha, please start from your side. ವೇದಿಕೆ ಮೇಲಿರುವ ಗಣ್ಯರಿಗೆ ಮತ್ತೆ ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ಕಾರ. ಈ 21 ದಿನ ಗುಣವಂತೆ ಅನ್ನೋ ಒಂದು ಚಂದದ ಕರಾವಳಿಯ ಊರಲ್ಲಿ ಸಮುದ್ರ ತೀರದಲ್ಲಿ ಯಕ್ಷಗಾನ ಕಲಿಯೋಕೆ ಅವಕಾಶ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅನ್ಕೊಳ್ತೀನಿ. ಅದು ಶಂಭಜನ್ ಬಗ್ಗೆ ಚಿಕ್ಕ ವಯಸ್ಸಿನಲ್ಲಿ ಓದಿದ್ ನೆನ್ಪಿತ್ತು. ಇವತ್ತು ಅವರ ಮಗ ಶಿವಾನಂದ ಹೆಗಡೆ ಮತ್ತೆ ಅವರ ಮಗ ಶ್ರೀಧರ ಹೆಗಡೆ ಅವರ ಜೊತೆ ನಾವು ಸಮಯ ಕಳೀತಾ ಮತ್ತೆ ಅವರಿಂದ ಕಲಿಯೋ ಅವಕಾಶ ಸಿಕ್ಕಿದೆ. ಮತ್ತೆ ಚಂದ್ರು ಸರ್ ಆಗ್ಲಿ, ಶ್ರೀಧರ ಸರ್ ಆಗ್ಲಿ, ಎಲ್ಲಾ ಗುರುಗಳು, ಮಾರ್ಪಳ್ಳಿ ಸರ್ ಆಗ್ಲಿ ತುಂಬಾ ತಾಳ್ಮೆಯಿಂದ ಕಲ್ಸ್ಕೊಟ್ಟಿದ್ದಾರೆ. ನಾನು ಇದುವರೆಗೂ ಕುಣಿದವಳೆ ಅಲ್ಲ, ಯಾವ ರೀತಿಯ ಡಾನ್ಸ್ ಫಾರ್ಮ್ ಕಲ್ತೋಳಲ್ಲ. ಯಕ್ಷಗಾನ ಅಟ್ಲೀಸ್ಟ್ ಬೇಸಿಕ್ಸ್ ಹೇಳ್ಕೊಡುವಂತ ಒಂದು ಸಾಹಸದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇನ್ನು ಕಲಿಯೋದು ಮತ್ತೆ ಈ ಕಲೆ ಬಗ್ಗೆ ಆಸಕ್ತಿಯಿಂದ ಇನ್ನೂ ಅದ್ರ ಬಗ್ಗೆ ತಿಳ್ಕೊಳ್ಳೋ ಜವಾಬ್ದಾರಿ ನಮಗ್ ಬಿಟ್ಟಿದ್ದು. ಆಮೇಲೆ ಫೋಕ್ ವರ್ಸಸ್ ಕ್ಲಾಸಿಕಲ್ ಡಿಬೇಟ್ ಬಗ್ಗೆ ಇಲ್ಲಿ ಬಂದ್ಮೇಲೆ ತುಂಬಾ ಕಲಿತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಆದ್ರೆ ಕ್ಲಾಸಿಕಲ್ ಆಗ್ಲಿ ಫೋಕ್ ಆಗ್ಲಿ ಎಲ್ಲಾ ರೀತಿಯ ಕಲೆಯ ಪ್ರಕಾರಗಳಿಗೂ ನಾವು ಅಷ್ಟೇ ಮಹತ್ವ ಕೊಡ್ಬೇಕು. ಲೇಬಲ್ಸ್, ಡೆಫಿನೇಷನ್ಸ್ ಎಲ್ಲ ಆಮೇಲೆ ಅಂತ ಅನ್ಸತ್ತೆ ನಂಗೆ. ಆಮೇಲೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದಿರೋರಿಂದ ಅವರ ಕಲೆಯ ಪ್ರಕಾರಗಳ ಬಗ್ಗೆ ಕಲಿಯೋಕೆ ಅವಕಾಶ ಸಿಕ್ಕಿದೆ ನಮ್ಗೆ. ಉತ್ತರ ಕನ್ನಡದ ಅಡುಗೆ ಭಟ್ರು ಇಲ್ಲಿ ಎಲ್ರು ತುಂಬಾ ಸ್ನೇಹಪೂರ್ವಕವಾಗಿರ್ತಾರೆ. ನಾನು ಅದೇ ಹೇಳ್ತಿರ್ತೀನಿ, ಉತ್ತರ ಕನ್ನಡಕ್ಕೆ ಬಂದ್ರೆ ಜನರಿಗೆ ದಾರಿ ಕೇಳಿದ್ರೆ ಮನೆ ಊಟಕ್ಕೆ ಕರೀತಾರೆ ಅಂತ. ಸೊ ಬರೀ ಒಂದು ಕಲಾ ಪ್ರಕಾರ ಅಂತ ಕಲಿಯೋಕ್ ಬಂದು ಒಂಥರ ಜೀವನದ ಬಗ್ಗೆನೆ ಇನ್ನು ಪ್ರೀತಿ ಉತ್ಸಾಹ ಜಾಸ್ತಿ ಆಗಿರೋ ಥರದ್ದು ಒಂದು ಅನುಭವಕ್ಕೆ ನಾನು ಎಲ್ರಿಗೂ ಋಣಿಯಾಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.